ಆಕಾಶವಾಣಿ ಧಾರವಾಡ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ಸಮಾಜ ಸೇವೆ ಈಶ ಸೇವೆ. ಬಾಗಲಕೋಟೆಯ ಸುರೇಶ್ ವಸ್ತ್ರದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿ. ಆತ್ಮೀಯ ಕೇಳುಗರೆ, ಇವತ್ತ ಸಮಾಜ ಸೇವೆ ಅನ್ನೋದು ಬಹಳ ಅಪ್ರತಿಮವಾಗಿ ಅನುಪಮವಾಗಿ ಗುರುತಿಸಬೇಕಾದಂತ ಕಾರ್ಯ. ಲೈಫ್ ಇಸ್ ಆಲ್ ಅಬೌಟ್ ಗಿವಿಂಗ್ ಅಂತ, ಅಂದ್ರೆ ಜೀವನ ಇರೋದೇ ಕೊಡ್ಲಿಕ್ಕಾಗಿ ಅಂತ ಹೇಳಿ. ಅಂದ್ರೆ ನಮಗೆ ಕೊಡುವುದರಲ್ಲಿರೋ ಸಂತೋಷ ತಗೊಳ್ಳೋದ್ರಲ್ಲಿ ಇರೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದಿದೆ. ಹೀಗಾಗಿ ಇವತ್ತು ದಾನ ಧರ್ಮ ಮತ್ತೆ ಇನ್ನೊಬ್ಬರ ಒಂದು ಕಷ್ಟಕ್ಕಾಗುವಂಥದ್ದು ಬಹಳ ಗೌರವಯುತವಾಗಿ ನೆನೆಸಲ್ಪಡ್ತು. ಬಸವರಾಜ ಪರಮಾತ್ಮ ಹೇಳಿದ್ರು, ಶರಣರ ಬರವನಿಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿ. ಅಂದ್ರೆ ಇನ್ನೊಬ್ರು ಬಂದು ನಮ್ಮ ಮನೆಗೆ ಬರ್ತಾರೆ ಅಂತಂದ್ರೆ ಅದು ಒಂದು ಸಂತೋಷ ವಿಚಾರ. ಈಗಿನ ನವ ಪೀಳಿಗೆಯವರಿಗೆ ಆದಷ್ಟು ನಮ್ಮ ಜನರ ಒಂದು ಸಂವಹನದೊಳಗೆ ಇರೋದು ಬೇಡ ಅಂತ ಹೇಳಿ ಹೊಸ ಹೊಸ ನವ ಪೀಳಿಗೆ ವಿದ್ಯಾರ್ಥಿಗಳು ಒಬ್ಬರೇ ಇರೋ ರೂಢಿ ಆಗಿದೆ. ಅದಕ್ಕೆ ಬಹುಶಃ ಕಾರಣ ಅಂದ್ರೆ ಸಾಮಾಜಿಕ ಜಾಲತಾಣ, ಮೊಬೈಲ್ ಇರೋದ್ರಿಂದ ಮೊಬೈಲ್ನಾಗ ಎಲ್ಲ ಸಿಗ್ತದೆ ನಮಗೆ. ಅಂದ್ರೆ ಇಲ್ಲದ ಸಾಕಷ್ಟು ವಿಚಾರಗಳನ್ನ ತಲೆಯಲ್ಲಿ ಹಾಕೊಂಡು ಇವತ್ತು ಹಿರಿಯರಿಂದ ಸಿಗಬೇಕಾದಂತಹ ಒಂದು ಮಾರ್ಗದರ್ಶನ ಯಾವುದು ಸಿಗ್ತಾ ಇಲ್ಲ. ಹೀಗಾಗಿ ಈಗಿನ ಪೀಳಿಗೆಯವರು ಬಹುಶಃ ಅವರಿಗೆ ಈ ತರ ಸಮಾಜ ಕಾರ್ಯ ಅನ್ನೋದ್ರ ಬಗ್ಗೆ ಬಹಳ ಅತ್ಯಂತ ಮೌಲಿಕವಾದ ಮಾಹಿತಿ ದೊರಕಬೇಕಾಗಿದ್ದು ಬಹಳ ಅಗತ್ಯತೆ ಅದು. ಆತ್ಮೀಯ ಕೇಳುಗರೆ, ಇವತ್ತು ಒಬ್ಬ ಸಮಾಜ ಸೇವಕರಿದ್ದಾರೆ ನಮ್ಮ ಜೊತೆಗೆ. ಶ್ರೀ ಸುರೇಶ್ ವಸ್ತ್ರದವರು. ಬಾಗಲಕೋಟೆಯ ಸುರೇಶ್ ವಸ್ತ್ರದವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಸಮಾಜದೊಳಗ ಹೆಚ್ಚು ಜನಜನಿತರಾಗ್ಯಾರ. ಅವರು ಒಂದು ಮೆಸ್ ಮಾಡಿಕೊಂಡು ತಂದೆಯವರ ವೈದ್ಯಕೀಯ ವೃತ್ತಿಗಳು ಇದ್ದದ್ದನ್ನ, ಅಂದ್ರೆ ತಂದೆಯವರ ಜೊತೆಗೆ ಸಾಕಷ್ಟು ರೋಗಿಗಳ ಸೇವೆ ಮಾಡೋದು, ಆಮೇಲೆ ಇನ್ನೊಬ್ಬರಿಗೆ ಸಹಕಾರ ಮಾಡೋ ಮನೋಭಾವನ ಕಣ್ಣಾರೆ ಕಂಡು ನಾನು ಏನಾದ್ರು ಮಾಡಬೇಕು ಅಂತಿಕೊಂಡು ಕೋವಿಡ್ ಸಂದರ್ಭದೊಳಗ ಆಹಾರ ಕಿಟ್ ಕೊಡುವಂತಹದ್ದು, ಔಷಧಗಳ ಕಿಟ್ ಕೊಡುವಂತಹದ್ದು, ಮತ್ತೆ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಆಯೋಜಿಸಿ ಇವತ್ತು ಪೂಜೆ ಪುನಸ್ಕಾರ ಅನ್ನೋದು ನಮಗೆ ಬಹಳ, ಅಂದ್ರೆ ಪ್ರೇಯರ್ ಅನ್ನೋದಕ್ಕೆ ಬಹಳ ಬೆಲೆ ಅದ. ಅದನ್ನ ನಾವು ಬಹಳ ಜನ ಮಾಡ್ತಾ ಇಲ್ಲ. ಆ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ನಾವು ಹೊಂದಬೇಕು ಅಂತ ಹೇಳಿ ಒಂದು ಸಾಕಷ್ಟು ಧಾರ್ಮಿಕ ಮುಖಂಡರ ಜೊತೆಗೆ ಸಂವಹನ ಮಾಡಿ ಅವರನ್ನು ಕಲೆ ಹಾಕಿ ಸಮಾಜದೊಳಗ ಒಂದು ಉತ್ತಮವಾದ ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾರ್ಯಪ್ರವೃತ್ತರಾಗಿರುವಂತವರು ಸುರೇಶ್ ವಸ್ತ್ರದವರು. ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ನಿಮಗೆ ಆಕಾಶವಾಣಿ ಧಾರವಾಡಕ್ಕೆ ಅವರು ಬಂದಿರೋದು ನಮಗೆ ಬಹಳ ಸಂತೋಷ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದೀವಿ. ನಮಸ್ಕಾರ ಸುರೇಶ್ ವಸ್ತ್ರದವರೇ, ಸ್ವಾಗತ ಸುಸ್ವಾಗತ. ಸುರೇಶ್ ಅವರೇ, ನೋಡ್ರಿ, ನಿಮಗೂ ಈಗ 78 79 ಆಕಾಶವಾಣಿ 75 ವರ್ಷಗಳನ್ನ ಪೂರೈಸಿದೆ. ಅದಕ್ಕಿಂತ ಮೊದಲೇ ನೀವಿದ್ದವರು. ಈ ಒಂದು ಸಂದರ್ಭದೊಳಗೆ ಆಕಾಶವಾಣಿ ಧಾರವಾಡ, ಯಾಕಂದ್ರೆ ಈಗ ರೇಡಿಯೋ ಕೊಳ್ಳೋರ ಸಂಖ್ಯೆ ಕಡಿಮೆ ಅಂತ ಹೇಳ್ತಾರೆ, ಆದ್ರೆ ನ್ಯೂಸ್ ಅಂಡ್ ಏರಿಯಾ ಆ್ಯಪ್ ಹೀಗಾಗಿ ಎಫ್ಎಂ ನೊಳಗ ನಮ್ಮ ರೇಡಿಯೋ ಇದೆ. ಇನ್ನೂ ಜನಜನಿತವಾಗಿದೆ. ನಮ್ಮ ಆಕಾಶವಾಣಿಗೆ 50-100 ಪತ್ರಗಳು ಪ್ರತಿ ವಾರ ಬರ್ತದೆ. ಅಂದ್ರೆ ನೋಡ್ರಿ, ನಾವು ಪತ್ರ ಬರೆದ ಎಷ್ಟು ದಿವಸ ಆಯ್ತು ಬಿಟ್ಟು, ಆದ್ರೂ ಆಕಾಶವಾಣಿಗೆ ಇಷ್ಟು ಪತ್ರಗಳು ಬರ್ತದ, ಸಾವಿರಾರು SMS ಗಳು, ಸಾವಿರಾರು ವಾಟ್ಸ್ಆಪ್ ಸಂದೇಶಗಳು ಬರ್ತಾವು, ಕಾಲುಗಳಿಗಂತೂ ಲೆಕ್ಕ ಇಲ್ಲ. ಹೀಗಾಗಿ ಇಂತಹ ಜನಜನಿತ ಆಕಾಶವಾಣಿಗೆ ತಾವು ಬಂದಿರಿ. ಈ ಸಂದರ್ಭದೊಳಗೆ ಆಕಾಶವಾಣಿ ಧಾರವಾಡದ ಒಂದು ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದಾ? ನನಗೆ ಆಕಾಶವಾಣಿಯವರು ಅವಕಾಶ ಕೊಟ್ಟಿದ್ದಕ್ಕೆ ಚೋಳನ್ ಸರ್ ಅವರಿಗೂ ಮೊದಲನೇ ಧನ್ಯವಾದಗಳು ಹೇಳುತ್ತಿದ್ದೇನೆ. ನನಗೆ ಆಕಾಶವಾಣಿಯ ಪರಿಚಯ ಮಾಡಿಕೊಟ್ಟಂತ ಸೊನ್ನದವರಿಗೂ ಹಾಗೂ ಇನ್ನಿತರ ನಮ್ಮ ಬಾಗಲಕೋಟೆಯ ವೃಂದಕ್ಕೂ ಎಲ್ಲರಿಗೂ ನನ್ನ ಶುಭಾಶಯ ಹೇಳಬೇಕಂತ. ನಾನು ಸಮಾಜ ಸೇವೆಯಲ್ಲಿ 35ರಿಂದ 40 ವರ್ಷಗಟ್ಟಲೆ ಸೇವೆ ಮಾಡ್ಕೊತಾ ಬಂದಿದ್ದೇನೆ. ಆ ಸೇವಾ ತೃಪ್ತಿ ನನಗೆ ಬಹಳ ಸಂತೋಷ ತಂದಿದೆ. ಯಾವುದೇ ಕಾಲಕ್ಕೂ ನಾನು ಇದನ್ನು ಮುಂದುವರ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ನಾನು ಭರವಸೆನೂ ಕೊಡ್ತಿದ್ದೀನಿ. ನನ್ನ ಸಮಾಜ ಸೇವೆಯಲ್ಲಿ ಗುರುತಿಸಿ ಶ್ರೀ ಜಗದ್ಗುರು ಚಂದ್ರಶೇಖರ್ ಶಿವಾಚಾರ್ಯರು ಕಾಶಿಯಲ್ಲಿ ಸಮಾಜ ಸೇವಾ ರತ್ನ ಅಂತ ಪ್ರಶಸ್ತಿ ಕೊಟ್ಟರು. ಅದೇ ರೀತಿ ಅಚ್ಯುತ್ ಸಾಬ್ ವಿಜಯ ಕರ್ನಾಟಕದವರು ಕೊಟ್ಟಿದ್ದಾರೆ. ಮತ್ತು ಇನ್ನಿತರ ನಾಟಕ ವೃಂದದಲ್ಲಿ ಆಗಲಿ, ಇನ್ನಿತರ ಯಾವುದೇ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ನನ್ನ ಸಮಾಜಕ್ಕೆ ಒಂದು ಒಳ್ಳೆ ಚಿರುಣಿಯಾಗಿ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರ ಹಿಂದೆ ನಮ್ಮ ಮಡದಿಯಾದಂತಹ ಶಾಂತಾ ವಸ್ತ್ರದವರ ಕೊಡುಗೆನೂ ನನಗಿಂತ ಜಾಸ್ತಿ ಆಗಿದೆ. ಅವರು ಮಾಡೋದ್ರಿಂದ ನನಗೆ ಒಳ್ಳೆಯ ಶ್ರೇಯಸ್ಸು ಬಂದಿದೆ. ಅವರನ್ನು ತೂಸ್ಕೊಂಡು ಹೋಗೋದ್ರಿಂದ ನಮಗೆ ಎಲ್ಲಾ ರೀತಿ ಹೊರಗಡೆ ಅಡ್ಡಾಡಲಿಕ್ಕೆ ಆಸ್ಪದ ಸಿಕ್ಕಿದೆ. ನಾವು ಸಮಾಜದಲ್ಲಿ ಗುರುಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಅದರಂತೆ ನನ್ನ ಮಕ್ಕಳಾದಂತ ದೀಪಾ ವಸ್ತ್ರದ ಮತ್ತು ವಿಜಯಲಕ್ಷ್ಮಿ, ಪ್ರೀತಿ ಇವರು ಸಹ ಭಾಗಿಗಳಾಗಿದ್ದಾರೆ. ಯಾವುದಕ್ಕೂ ನನಗೆ ಅಡೆತಡೆ ಇಲ್ಲದೆ ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಸ್ಪಂದನೆ ಮಾಡಿದ್ದಾರೆ. ನಮ್ಮ ಗೆಳೆಯರ ವೃಂದ ಮತ್ತು ಗುರು ಹಿರಿಯರು ಎಲ್ಲರ ದೃಷ್ಟಿಯಿಂದ ನಾನು ಒಂದು ಉಜ್ವಲ ಸ್ಥಾನಕ್ಕೆ ಬರೋದಕ್ಕೆ ನನಗೆ ಅನುವು ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನನ್ನ ಸಮಾಜಮುಖಿ ಪುಸ್ತಕ ಆಗಲಿ ಇನ್ನಿತರ ಕಾರ್ಯಕ್ರಮಕ್ಕಾಗಲಿ ಸ್ವರ್ಣದವರಿಗೂ ಸಹ ಮತ್ತು ನನ್ನ ಗೆಳೆಯರ ಬಳಗ ಆದಂತ
ಪುಟ್ಟು ಹಿರೇಮಠ, ಪಾಟೀಲ್, ಇನ್ನಿತರು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಅಮರೇಶ್ವರ ಮಠದ ಅಜ್ಜವರ ಆಶೀರ್ವಾದ, ಕಾಶಿ ಜಗದ್ಗುರು ಆಶೀರ್ವಾದ, ನಮ್ಮ ನೀಲಕಂಠ ಶಿವಾಚಾರ್ಯರ ಸಮಾಜಮುಖಿಯಾಗಿ ಬೆಳಲಿಕ್ಕೆ ನನಗೆ ಶಕ್ತಿದಾಯಕವಾಗಿ ನಿಂತು ನನ್ನ ಬೆನ್ನೆಲುಬಾಗಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ತೇನೆ. ಅಯ್ಯಪ್ಪ ವಸ್ತ್ರದ ನೋಡ್ರಿ, ನಿಜವಾಗಿ ಕೂಡ ನಿಮ್ಮ ಮಾತು ಅಂದ್ರೆ ಅನುಭವ ನಿಮ್ದು ಶ್ರೀಮಂತಿಕೆ ಬಹಳ ದೊಡ್ಡದು. ಅನ್ನದಾನ ಶ್ರೇಷ್ಠ ದಾನ ಅಂತ ಹೌದ್ರಿ. ಒಂದು ಕಾಲದೊಳಗ ನೋಡಿ 12ನೇ ಶತಮಾನದ ನಾವು ನೆನಪು ಮಾಡ್ಕೊಂಡ್ರೆ ಯಾವಾಗ್ಲೂ ಕೂಡ ಪ್ರಸಾದ ನೀಡುವಂತಹದ್ದು ಅದಕ್ಕೆ ಬಹಳ ಬೆಲೆ ಇತ್ತು. ಅಂದ್ರೆ ಹಸಿದವರಿಗೆ ಅನ್ನ ನೀಡುವಂಥದ್ದು ಏನಿದೆಯಲ್ಲ ಅದು ಬಹಳ ಪವಿತ್ರವಾದ ಕಾರ್ಯ ಅಂತ ಹೇಳಿ ತಾವು ಪ್ರಶಾಂತಿ ಮೆಸ್ಸನ್ನ 40 ವರ್ಷದಿಂದ ನಡೆಸಿಕೊಂಡು ಬಂದಿರಿ ತಮ್ಮ ಮನೆಯವರ ಸಹಕಾರದೊಂದಿಗೆ. ಮತ್ತೆ ನೀವು ವಿಶೇಷವಾಗಿ ಬಡ ವಿದ್ಯಾರ್ಥಿಗಳಿಗೆ ಕೂಡ ನೀವು ಸಹಕಾರ ಮಾಡಿರಿ. ಈ ಅನ್ನದಾನ ಅನ್ನೋದೇನಿದೆಯಲ್ಲ ಅದು ಖರೀತನ ಬಹಳ ಶ್ರೇಷ್ಠವಾದಂತಹದ್ದು, ಹಸಿದವರಿಗೆ ಅನ್ನ ನೀಡುವಂತಹದ್ದು. ಬೆಂಗಳೂರೊಳಗೆ ಸಾಕಷ್ಟು ಸಂಘಟನೆಗಳಿದೆ. ಅಂದ್ರೆ ಎಲ್ಲಿ ನಿರ್ಗತಿಕರಿರ್ತಾರೆ ಅಲ್ಲಿ ಹೋಗಿ ಅನ್ನವನ್ನ ಭರಿಸಿ ಅವರಿಗೆ ಒಂದು ಹಸಿವನ್ನು ನೀಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಸಮ ಮದುವೆ ಸಮಾರಂಭಗಳಲ್ಲಿ ನಾವು ಅನ್ನವನ್ನ ನಾವು ಅದನ್ನ ಕೆಡಿಸ್ತೀವಿ. ಅದ್ರ ಬದಲಿ ಅಂದ್ರೆ ಬಡವರು ಸಾಕಷ್ಟು ಹಸ್ತಾರ ಅನ್ನೋದನ್ನ ಮರಿಬಾರದು. ಅದಕ್ಕೆ ಪೋಲು ಮಾಡದಂಗೆ ನಾವು ಆಹಾರವನ್ನ ಬಹಳ ಮಿತವಾಗಿ ಬಳಸಬೇಕು ಮತ್ತೆ ಇನ್ನೊಬ್ಬರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಅನ್ನದಾನ ವಿಷಯದೊಳಗೆ ಬಹಳ ಪರಿಣಿತರು, ಹೆಂಗು ಕನಾಡು ನಡೆಸುವಂತವರು. ಈ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳಿ ನಿಮ್ಗೆ ಹೆಂಗ ಅನಿಸ್ತು? ಹೇಗೆ ನೀವು ಈ ಒಂದು ಪುಣ್ಯದ ಕೈಂಕರ್ಯವನ್ನು ಕೈಕೊಂಡ್ರಿ? ನಮ್ಮ ಸತ್ಯಸಾಯಿ ಬಾಬಾ ಅವರ ಒಂದು ಸಂಸ್ಥೆಯನ್ನು ನಾವು ಹುಟ್ಟುಹಾಕಿದ್ವಿ. ಆ ಸತ್ಯಸಾಯಿ ಸಂಘಟನೆಯಿಂದ ನಾವು ಯಾವುದಕ್ಕಾಗಲಿ ಒಂದು ಧರ್ಮ ಕಾರ್ಯಕ್ಕೆ ಮುಂದಾಗಬೇಕು. ಯಾವುದೇ ಕುಷ್ಠರೋಗಿಗಳಾಗಲಿ ಇನ್ನಿತರ ಬಡ ರೋಗಿಗಳಾಗಲಿ ಸೇವಾ ವೃತ್ತಿ ಮಾಡಲಿಕ್ಕೆ ನಮ್ಮ ಸತ್ಯಸಾಯಿ ಬಾಬಾ ಅವರ ಒಂದು ಸಂದೇಶ, ಆ ಸಂದೇಶ ಪ್ರಕಾರ ನಾವು ಈಗ ಮುಂದುವರಲಿಕ್ಕೆ ಅದೇ ನಮ್ಮ ಪ್ರೇರಣೆಯಾಗಿದೆ. ಅದೇ ಮಾರ್ಗವಾಗಿ ನಾವು ಹೊಂಟೋದ್ರಿಂದ ನಾವು ಸತ್ಸಂಗಕ್ಕೆ ಬೆಳಲಿಕ್ಕೆ ನಮಗೆ ಒಂದು ಶಕ್ತಿ ತುಂಬಿದ್ದು. ಮತ್ತು ಅದೇ ರೀತಿಯಾಗಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಎಲ್ಲೇ ಹೋದ್ರೂ ನಾನು ಒಳ್ಳೆ ರೀತಿಯಿಂದ ಒಂದು ಸತ್ಸಂಗ ಕಟ್ಕೊಂಡು ನನ್ನ ಹಿಂದೆ ಯಾವುದಾದ್ರೂ ಪ್ರಬಲ ಶಕ್ತಿ ಅಂದ್ರೆ ನನ್ನ ಸತ್ಸಂಗ. ಆ ಸತ್ಸಂಗದಿಂದನೇ ನಾನು ಇಷ್ಟು ಡೆವಲಪ್ ಆಗ್ಲಿಕ್ಕೆ ಕಾರಣ. ಅದಕ್ಕಾಗಿ ನಾನು ನನ್ನ ಸತ್ಸಂಗದ ಎಲ್ಲ ಜನಪ್ರಿಯ ಸತ್ಸಂಗ ಪ್ರೇಮಿಗಳಿಗೆ ನಾ ಇವತ್ತು ಧನ್ಯವಾದಗಳು ಹೇಳಲಿಕ್ಕೆ ನನ್ನ ಹೆಮ್ಮೆಯಿಂದ ನಾ ಹೇಳುತ್ತೇನೆ. ಮತ್ತು ಯಾವುದಾದ್ರು ಮಾಡಿದ್ದು ಯಾವುದಾದ್ರೂ ಕೊಟ್ಟದ್ದು ನನ್ನದಲ್ಲ, ಪ್ರೇರಣೆಯಿಂದ ನಾನು ಮಾಡಿದ್ದು ನನ್ನ ತ್ಯಾಗ, ನನ್ನ ಇದು ಅದು ನನ್ನ ಇವತ್ತಿನವರೆಗೂ ನನ್ನ ಕಾಪಾಡಿಕೊಂಡು ಬಂದದ. ಅದೇ ರೀತಿ ನಾನು ಮುಂದೆ ಕಾಪಾಡ್ಕೊಂಡು ಹೋಗ್ತೀನಿ ಅನ್ನುವಂತ ಭರವಸೆ ಈ ಸಂದರ್ಭದಲ್ಲಿ ನಾ ಹೇಳಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಇದ್ದಿದ್ದು. ಅದರ ಸಂಬಂಧ ನಾನು ಈವರೆಗೂ ನಾ ಏನೋ ಮಾಡಿದ್ರು ನನ್ನ ತ್ಯಾಗ ಫಲ ನನಗೆ ಎಂದೂ ಕೈ ಬಿಟ್ಟಿಲ್ಲ. ಆ ತ್ಯಾಗ ಫಲದಿಂದ ನಾ ಇನ್ನೂವರೆಗೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸತ್ಸಂಗದಿಂದ ನಾ ಮುಂದೆ ಬರ್ತೀನಿ ಅನ್ನುವಂತ ನಂದು ಒಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ. ಆ ಅಭಿಲಾಷೆ ಇವತ್ತಿನವರೆಗೆ ನಡೆಸಿಕೊಂಡು ಬಂದಿದೆ. ಜಗದ್ಗುಳ ಆಶೀರ್ವಾದ ಹಾಗೂ ಮಠಮಾನ್ಯರ ಆಶೀರ್ವಾದ ಹಾಗೂ ಇತರ ಜನಸಾಮಾನ್ಯರ ಆಶೀರ್ವಾದ ನನ್ನ ಮೇಲೆ ಸದಾ ಐತೆ ಅಂತ ನಾನು ನಂಬಿದ್ದೇನೆ. ನೋಡ್ರಿ, ನೀವು ಶರಣರ ತತ್ವಾದರ್ಶನ ಪಾಲನೆ ಮಾಡ್ತಾ ಇದ್ದೀರಿ. ಮತ್ತೆ ಯಾವ್ದಾರ ಒಂದು ವಿಶೇಷವಾಗಿ ಮಹಾನಾಯಕರ ಒಂದು ಜನ್ಮದಿನ ಬಂತಂದ್ರೆ ಆ ಸಂದರ್ಭದೊಳಗ ರೋಗಿಗಳಿಗೆ ಹಾಲು, ಬ್ರೆಡ್, ಆಮೇಲೆ ಬಹಳ ಅಗತ್ಯ ಇದ್ದವರಿಗೆ ಊಟವನ್ನು ಕೊಡೋ ಕೆಲಸ ಮಾಡ್ತಾರೆ. ನಿಮ್ಗೆ ಹೆಂಗ ಯಾವ ಒಂದು ಸಾರ್ಥಕ ಭಾವನೆ ನಿಮ್ಗದ ಆ ತರ ಕೆಲಸ ಮಾಡಿದಾಗ? ನಮ್ಮ ಸಾರ್ಥಕ ಬದುಕಂದ್ರೆ ನಾನು ಸಣ್ಣ ವಯಸ್ಸಿನಲ್ಲಿ ತಡವಲ್ಗ ಅಂತ ಊರಲ್ಲಿದ್ದು. ಆ ತಡವಲ್ಗ ಊರ ಒಳಗಿದ್ದು ಹೊತ್ನಾಗ ನಮ್ಮ ತಂದೆಯವರು ಸೇವಾ ವೃತ್ತಿಯಲ್ಲೇ ಮಾಡ್ತಾರೆ. ಯಾರೋ ಬಂದ್ರು ಅವ್ರಿಗೆ ತಮ್ಮ ಇದರಲ್ಲಿಂದ ಕೊಟ್ಟು ಮಾಡಿ ಇದು ಮಾಡ್ತು. ಅದನ್ನೇ ನನಗೆ ಬೆಳ್ಕೊಂಡು ಬಂತು. ನಾನು ಅಲ್ಲಿ ಮರಳು ಸಿದ್ದೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಇತ್ತು. ಆ ಮಲ್ಲಿಕಾರ್ಜುನ ಸೇವೆ ಮತ್ತು ಮರಳು ಸಿದ್ದೇಶ್ವರ ಸೇವೆ ಊರಲ್ಲಿ ಎಣ್ಣೆ ಅಂಗಡಿಯಲ್ಲಿ ಹಾಕೊಂಡು ಬಂದು ಅದಕ್ಕೆ ಹಾಕಿ ಮಾಡಿ ಇನ್ನಿತರ ಕಾರ್ಯ ಚಟುವಟಿಕೆಯಿಂದ ಮಾಡ್ಕೋತ ಬೆಳ್ಕೋತ ಬಂದೆ. ಅದರಿಂದ ನನಗೆ ಅದು ಒಂದು ಪ್ರೇರಣೆ ಕೊಡ್ತು. ಇದೇ ರೀತಿ ನಾ ಮುಂದೆ ಕಂಟಿನ್ಯೂ ವರ್ಷಬೇಕಂದಿದ್ದಕ್ಕೆ ನನಗೆಲ್ಲಾ ಪ್ರೇರಣೆ ಆಯ್ತು. ಯಾವುದೇ ನಾನು ಕಷ್ಟ ಕಾರ್ಪಣ್ಯಗಳಿಂದ ಬಂದವರಿಗೆ ಯಾವತ್ತು ಇನ್ನಿವರೆಗೂ ನಾನು ಆತು ನನ್ನ ಮನೆಯೊಳಗ ನಮ್ಮ ಮಿಸಸ್ ಆತು ಇನ್ನುವರೆಗೂ ಬಾಯಲ್ಲಿ ಕೇಳದ ಇಲ್ಲ. ಇವತ್ತಿನವರೆಗೂ ಆ ಅನ್ನ ಪ್ರಸಾದ ನಡ್ಕೋತ ಬಂದದ. ಅದು ದೇವರ ಕೃಪೆ ಅನ್ನಬೇಕು. ಅದೇ ರೀತಿ ನಮ್ಮ ಮನೆಯೊಳಗ ಯಾವುದೋ ಅನ್ನದ ಪ್ರಭಾವ ಇನ್ನುವರೆಗೂ ಯಾವುದೋ ಕುಂದಿಲ್ಲ. ಅದು ನನ್ನ ಹೃದಯ ಪೂರ್ವಕವಾಗಿ ನಾ ಹೇಳ್ಕೊಳ್ತೀನಿ. ಕೊಟ್ಟದ್ದು ಯಾವಾಗಲೂ ಕೆಡೋದಿಲ್ಲ. ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಇವ್ರಿಗೆ ಅನ್ನುವಂತ ಹಂಗಾಗ್ಯದ ನಂದು. ಯಾವುದಕ್ಕೂ ನಾನು ಇನ್ನುವರೆಗೂ ನಾನು ಒಂದು ಯಾವುದೇ ಕಾರ್ಯಕ್ರಮ ಬಂದ್ರು ನಾನು ವೈಯಕ್ತಿಕವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿದ್ದಂತ ಕಾರ್ಯಕ್ರಮಕ್ಕೆ ನಾನು ನಿಂತು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇದು ಮಾಡ್ಕೋತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸುರೇಶ್ ವಸ್ತ್ರದವ್ರೆ, ಅಂದ್ರೆ ಮುಖ್ಯವಾಗಿ ತಾವು ತಂದೆಯವರು ವೈದ್ಯರಿದ್ರು. ಅಂದ್ರೆ ನಿಮಗೆ ರಕ್ತದಲ್ಲೇ ಇದೆ ಅಂದ್ರೆ ಸೇವಾ ಮನೋಭಾವ. ಅಪ್ಪಾಜಿ ನೋಡ್ತಿದ್ರಿ, ಸಣ್ಣವರಿದ್ದಾಗ ನೀವು ಅದನ್ನ ನೋಡಿ ಬೆಳೆದಿರಿ. ತಂದೆಯಿಂದ ನೀವೇನ್ ಕಲಿತ್ರಿ? ಅದ್ ಹೆಂಗೆ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ? ಅಂದ್ರೆ ಸಣ್ಣವರಿದ್ದಾಗಲೇ ನೀವು ಏನಾದ್ರು ಒಂದು ಮಾಡ್ಬೇಕು ಅಂತ ಕನಸ್ಕೊಂಡಿದ್ರೆ ಹೆಂಗೆ?
ಯಾಕಂದ್ರೆ ನಾನು ಸಣ್ಣ ಶಾಲೆ ಕಲಿಯೋ ಹೊತ್ನಾಗ ನಮ್ಮ ತಂದೆಯವರು ಬಂದವರಿಗೆ ನೋಡಿ ಹೇಳಿ ಕೇಳಿ ನಮಗೆ ಅದನ್ನ ಕಿವಿ ಒಳಗೆ ಬಿದ್ದು, ನಮ್ಮ ತಾಯಿಯವರು ಅದೇ ರೀತಿ ಮನೆಯಲ್ಲಿ ಬಂದವರಿಗೆ ಅವ್ರಿಗೆ ಯಾವುದೇ ರೀತಿ ಒಳ್ಳೇದು ಕೊಡೋದಾಗ್ಲಿ, ತಗೊಳ್ಳೋದಾಗ್ಲಿ, ಮಾಡೋದಾಗ್ಲಿ, ಹೇಳೋದಾಗ್ಲಿ, ಮನೆತನದ ಒಂದು ಗೌರವತೆ ಅವರು ಅಲ್ಲಿ ಇದ್ದದಕ್ಕೆ ನಮಗೆ ಆ ಗೌರವತೆ ನಮ್ಮ ದೇವ್ರು ಇವತ್ತು ಕೊಟ್ಟಾನಂತ ನಾವು ಭಾವಿಸ್ತೀನಿ. ಅದೇ ರೀತಿ ನನಗೆಲ್ಲಾರು ನನ್ನ ಮಕ್ಕಳು ಸಹ ಸಹಕಾರ ಕೊಟ್ಟರು. ನಾವು ಯಾವ್ದೋ ಮಾಡಿದಕ್ಕೂ ಅವರು ತೆಗೆದು ಹಾಕಿಲ್ಲ. ಇಲ್ಲಿವರೆಗೂ ನನ್ನ ಹಿಂದೆ ನನ್ನ ಮಕ್ಕಳು, ನಮ್ಮ ಫ್ಯಾಮಿಲಿ ನನ್ನ ಹಿಂದೆ ಟೊಂಕ ಕಟ್ಟಿ ನಿಂತಿದ್ದಕ್ಕೆ ನಾನು ಈ ರೀತಿ ಒಂದು ಕಾರ್ಯರೂಪಕ್ಕೆ ಬರಲಿಕ್ಕೆ ನನಗೆ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ ಇಚ್ಛಿಸ್ತೇನೆ. ಶ್ರೀಯುತ ಸುರೇಶ್ ಅಯ್ಯಪ್ಪ ವಸ್ತ್ರದವರೇ, ಈ ಕೋವಿಡ್ ಸಂಕ್ರಮಣ ಕಾಲ ಏನಿದಲ್ಲ ಅದು ಬಹಳ ಸಾಕಷ್ಟು ಸವಾಲುಗಳನ್ನು ತಂತು. ಅಂದ್ರೆ ದೇಶಾದ್ಯಂತ ಸಾಕಷ್ಟು ಜನರ ಬಲಿ ಪಡಿತು ಕೊರೋನಾ. ಮತ್ತು ಆ ಸಂದರ್ಭದೊಳಗ ಉದ್ಯೋಗಗಳಿಗೆ ಅಂದ್ರೆ ತೊಂದರೆ ಇತ್ತು. ಯಾರಿಗೂ ಉದ್ಯೋಗ ಸಿಗೋ ಪರಿಸ್ಥಿತಿ ಇಲ್ಲ, ಮನೆಯಲ್ಲೇ ಇರಬೇಕು, ಲಾಕ್ಡೌನ್ ಪರಿಸ್ಥಿತಿ. ಅಂತ ಸಂದರ್ಭದೊಳಗ ಬಡವರಿಗೆ ಅಂದ್ರೆ ಹಸ್ತವರಿಗೆ ನೀವು ಸಾಕಷ್ಟು ಆಹಾರ ಪೊಟ್ಟಣವನ್ನು ಕಟ್ಟಿಕೊಟ್ರಿ. ಅಂದ್ರೆ ಆ ಒಂದು ಸಂದರ್ಭದೊಳಗ ನಿಮಗೆ ಈ ತರ ತೊಂದರೆಯಲ್ಲಿರೋರು ಇದ್ದಾರೆ, ಅವ್ರನ್ನ ನಾವು ಮುಟ್ಟಬೇಕು, ಅವರಿಗೆ ನಾವು ಸಹಕಾರ ಮಾಡಬೇಕು ಅಂತ ಹೊಳೆದದ್ದು ಹೇಗೆ? ನಿಮ್ಮ ಜೀವನವನ್ನು ಹೇಗೆ? ನಿಮ್ದು ಖಾನಾವಳಿ ನಡೆಯಲಾರದ ಪರಿಸ್ಥಿತಿ ಬಂತು. ಅಂತ ಸಂದರ್ಭದೊಳಗ ಆಹಾರ ಪೊಟ್ಟಣವನ್ನು ಕಟ್ಟಿ ದೀನದಲಿತರಿಗೆ ಕೊಡುವಂತ ವಿಚಾರ ಮಾಡಿದ್ರಲ್ಲ, ಅದ್ ಹೆಂಗ್ ನಿಮ್ಗೆ ಸಾಧ್ಯ ಆಯ್ತು? ನಮಗೆ ನಮ್ಮ ಸ್ನೇಹಿತರ ಬಳಗ ಇತ್ತು. ಆ ಸ್ನೇಹಿತರ ಬಳಗದಿಂದ ನನಗೆ ಕೊಡ್ಲಿಕ್ಕೆ ಅನುಕೂಲ ಆಯಿತು. ನಾನು ಕಟ್ಟಿದಂತ ಪಟ್ಟಣಗಳನ್ನು ಅವರು ಹೋಗಿ ಸರಬರಾಜು ಮಾಡ್ತಿದ್ರಿ. ಆ ಪಟ್ಟಣದೊಳಗೆ ಏನೇನು ರೈಸು ಮತ್ತೆ ತರಕಾರಿ ನನ್ನ ಕಡೆ ನೀಗಿದಂತದ್ದು. ನಾನು ದೊಡ್ಡ ಓಲಗದವಲ್ಲ, ನನಗೆ ಎಷ್ಟು ನೀಗ್ತೈತಿ ಆ ಪ್ರಕಾರ ನಾನು ಅದನ್ನ ನಮ್ಮ ಫ್ರೆಂಡ್ ಸರ್ಕಲ್ ವತಿಯಿಂದ ಆ ಟೈಮ್ದಾಗ ಅದಕ್ಕೆ ಯುಟಿಲೈಸ್ ಮಾಡ್ಲಿಕ್ಕೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ. ಹೆಂಗ ಆ ಸಂದರ್ಭದೊಳಗೆ ಜನ ಹೆಂಗ ಆತರ ಎಂತ ಸನ್ನಿವೇಶ ಅದಾವ ಅಂದ್ರೆ ಗಾಡಿ ಒಳಗೆ ಹೋಗುವವರಿಗೆ ಪ್ರಸಾದ ಇರ್ತಿದ್ದಲ್ರಿ, ಹೋಯ್ತದಲ್ಲ ಅವ್ರಿಗೆ, ಮತ್ತೆ ಅಂದ್ರೆ ಬರ್ತಿದಲ್ಲ ಅವ್ರಿಗೆ ಈ ರೀತಿ ನಾವು ಕೊಟ್ಟು. ಹೆಂಗ ಅಂದ್ರೆ ಕೋವಿಡ್ ಸಂದರ್ಭ ನೀವು ಹೆಂಗ್ ನೆನೆಸೋರಲ್ಲ, ಅದು ಹೆಂಗಿತ್ತು ಅವಾಗ? ಬಹಳ ನೋಡಿದ್ರೆ ಓಣಿ ಒಳಗೆ ಒಂದು ಯಾವ್ದಾರ ಫ್ಯಾನ್ ಬಂದ್ರೆ ಹಾರ್ನ್ ಹಾಕೋತ್ ಬಂದ್ರೆ ಭಯ ಪಡುವಂತ ಪರಿಸ್ಥಿತಿ ಇತ್ತು ಆ ಟೈಮ್. ಯಾರು ಆ ಓಣಿ ಒಳಗೆ ಇದು ಬತ್ತಪ್ಪ ಅಂದ್ರೆ ಯಪ್ಪ ಏನ್ ಬಂತು ಓಣಿ ಒಳಗೆ ಅಂತ ಬೇಲಿ ಹಚ್ತಿದ್ರು, ಇದು ಮಾಡ್ತಿದ್ರು. ಆ ಸಂದರ್ಭ ಬಹಳ ದೊಡ್ಡ ಇದು ಅದು. ಅಂತವ್ರೊಳಗೆ ನನಗೆ ಕೈಲಾದದ್ದು ಎಷ್ಟು ಸಾಧ್ಯ ಇದ್ದಷ್ಟು ನಮಗೇನು ದೇವ್ರು ಕೊಟ್ಟದ್ರೊಳಗ ನಮ್ದು ಒಂದ್ರೊಳಗೆ ಅದ್ರದ್ದು ಎಷ್ಟು ಸಾಧ್ಯದ ಅಷ್ಟು ನಾವು ಪ್ರಯತ್ನ ಮಾಡಿ ಕೊಡುವ ವ್ಯವಸ್ಥೆ ಮಾಡಿದ್ವಿ. ನೋಡ್ರಿ, ಅಂದ್ರೆ ಈಗ ನಾವು ಸಹಕಾರ ಮಾಡಿದ್ರೆ, ನಾವು ಒಂದು ಸೇವೆ ಮಾಡಿದ್ರೆ ಅದನ್ನ ಸಮಾಜ ಗುರುತಿಸದ ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದು ನೋಡಿದ್ರೆ ಬಹಳ ಸಂತೋಷ ಅನಿಸುತ್ತೆ. ಮೊನ್ನೆ ತಾನೇ ನೀವು ವಿಜಯ ಕರ್ನಾಟಕ ಅಚೀವರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡ್ರಿ. ಸಮಾಜ ಸೇವೆಯೊಳಗ ಸಾಕಷ್ಟು ಅಂದ್ರೆ ಧಾರ್ಮಿಕ ಸಂಸ್ಥೆಗಳು ಎಲ್ಲರೂ ನಿಮಗೆ ಕೊಟ್ರು. ಅಂದ್ರೆ ಹೇಗೆ ನಾವು ಒಂದು ಸಮಾಜ ಸೇವೆಗೆ ನಮ್ಮನ್ನು ತೊಡಗಿಸಿಕೊಂಡ್ರೆ ಅದು ವಾಪಸ್ ನಮಗೆ ಒಂದು ಹೆಮ್ಮೆ ಮತ್ತು ಕೀರ್ತಿಯನ್ನು ತರ್ತದೆ ಅನ್ನೋದಕ್ಕೆ ಒಂದು ನೀವು ಉದಾಹರಣೆ. ಹೇಗೆ ಇದು ನಿಮಗೇನ್ ಅನಿಸ್ತದೆ ಈ ಒಂದು ನಿಮ್ಮ ಸಾಧನೆ? ನನಗೆ ಅದು ನಾವು ಮಾಡಿದ ಕಾರ್ಯಕ್ಕೆ ನಮಗೆ ಅವರು ಒಂದು ಉತ್ತೇಜನ ಕೊಟ್ಟಂಗ ಆಗ್ತದೆ. ನಾವು ಬೆಳಿಲಿಕ್ಕೆ ಅವರು ಒಂದು ಪ್ರವೃತ್ತಿ ಮಾಡಿಕೊಟ್ಟಂಗತ್ತೆ. ನಮ್ಮ ಸಮಾಜದ ಒಳಗ ನಮಗೆ ಯಾವುದೇ ಅಲ್ಲಿ ನಾವು ಹೊರಗಡೆ ಮನಿ ಒಳಗೆ ಕುಂತು ಕೆಡೋದಕ್ಕಿಂತ ಹೊರಗಡೆ ಅಡ್ಡಾಡಿದ್ರೆ ಅದ್ರ ಅನುಭವ ಜಾಸ್ತಿ ಆಗುತ್ತೆ. ಸಮಾಜಮುಖಿಯಾಗಿ ಬೆಳೆಯೋದ್ರಿಂದ 4 ಜನರ ಸಂಪರ್ಕ ಬರ್ತದೆ. ಅವ್ರು ಏನು ಮಾಡ್ತಾರೋ ನಾವು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ನಮಗದು ತಲೆ ಒಳಗೆ ಹೊಳಿತದೆ. ಅವ್ರು ಇಷ್ಟು ಮಾಡಿದ್ರೆ ನಾವು ಒಂದ್ ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಆದ್ರೂ ನಾವು ಜನರಿಗೆ ಸಮಾಜಮುಖಿಯಾಗಿ ನಾವು ಬೆಳೆದು ಅವ್ರಿಗೆ ನಾವು ಒಂದು ಸಮಾಜದೊಳಗ ಗುರ್ಸುವಂಗ ಇದು ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಲಾಷೆ ಇಟ್ಕೊಂಡು ನಾವು ಒಂದು ಅಯಾಚಾರ ಆಗಲಿ, ಶಿವದೀಕ್ಷೆ ಆಗಲಿ, ನಮ್ಮ ಸಮಾಜದೊಳಗ ಯಾರಿಗೆ ಒಂದು ಎಲ್ಲೇ ಹೋದ್ರೆ ಜಂಗಮರ ಮಕ್ಕಳಾಗಿ ಬಂದ್ರು ಅವ್ರಿಗೆ ಒಂದು ಮಂಗಳಾರತಿ, ಪುಷ್ಪಾಂಜಲಿ, ಒಂದು ಯಾವ್ದೋ ಕಾರ್ಯಕ್ರಮ ಹೋದ್ರೆ ಅನ್ನಕ್ಕೆ ಬರಲಿ ಎಂತಪ್ಪ ಸ್ವಾಮಿಗಳ ಮಕ್ಕಳಾಗಿ ಏನೋ ಒಂದು ಖರ್ಚಿಲ್ಲ ಅಂತ ಅನ್ನೋದು ಆಗಬಾರ್ದು ಅನ್ನುವಂತ ಕಿಸ್ಲಿಂದ ನಮ್ಮ ಅಯಾಚಾರಿಗೆ ಇವತ್ತು 100 ಮಂದಿ ಕುಡಿದ್ರು ಮಾಡಿವು, 50 ಮಂದಿ ಕುಡಿದ್ರು ನಾವು ಫ್ರೀ ಆಗಿ ಅಯಾಚಾರ ಮಾಡಿಕೊಟ್ಟು. ಮತ್ತ ಪಾಠಶಾಲೆನೂ ಮಾಡಿವು ನಾವು. ಪಾಠಶಾಲೆಗೆ ಅಂದ್ರೆ ಅವ್ರಿಗೆ ಮಂಗಳಾರತಿ, ಪುಷ್ಪಾಂಜಲಿ, ಇನ್ನಿತರ ಯಾವ್ದಾ ಕಾರ್ಯಕ್ರಮಕ್ಕೆ ಒಂದು ಅವ್ರಿಗೆ ಉಪಜೀವನಕ್ಕಾಗಲಿ ಅಂತ ಹೇಳಿ ಆ ರೀತಿ ಅವ್ರಿಗೆ ಮುಂದುವರಿಲಿಕ್ಕೆ ಒಂದು ಅವ್ರಿಗೆ ಉದ್ಯೋಗ ದೃಷ್ಟಿಯಿಂದ ಆಗಲಿ ಮತ್ತೆ ಒಂದು ಯಾವುದೇ ಅವ್ರಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು, ಬಡ ಮಕ್ಕಳಾಗಲಿ ಇದು ಆಗಲಿ. ಮತ್ತೆ ಅವ್ರು ಎಲ್ಲೇ ಇದ್ರು ಕಲ್ತು ಮುಂದೆ ಬಂದ್ರು ವೈದಿಕರಾದ್ರೆ ಅವ್ರನ್ನ ಪೀಠದಲ್ಲಿ ಬಿಟ್ಟು ಬರಕ ಕಾಶಿ ಪೀಠ ಮತ್ತೆ ನಮ್ಮ ಉಜ್ಜಯಿನಿ ಪೀಠ, ಶ್ರೀಶೈಲ ಪೀಠದಾಗ ಅಲ್ಲಿ ಅವ್ರಿಗೆ ವೈದ್ಯಕ ವೃತ್ತಿಗೆ ಅವ್ರಿಗೆ ಅನುಕೂಲ ಆಗುವಂಗ ನಾವು ಅವ್ರಿಗೆ ಸಂಪರ್ಕ ಜಾಲ ಹೊಂದಿಸಿ ಅವರಿಗೆ ಅನ್ನೋತನೂ ನೋಡ್ಕೊಂಡು ನಾವು ಮುಂದುವರಿಸಿದ್ವಿ. ಸುರೇಶ್ ವಸ್ತ್ರದವರೇ, ಬಹಳ ಸಂತೋಷ. ಯಾಕಂದ್ರೆ ಇವತ್ತು ಧ್ಯಾನ ಆಮೇಲೆ ಒಂದು ಪ್ರಾರ್ಥನೆ ಅನ್ನೋದು ಅದಕ್ಕೆ ಬಹಳ ಶಕ್ತಿ ಇದೆ. ಅದನ್ನ ಎಷ್ಟೋ ಜನ ಮರ್ತ್ ಬಿಟ್ಟಾರ. ನಮ್ಮ ಒಂದು ಸಂಸ್ಕಾರ, ನಮ್ಮ ಒಂದು ಕಲ್ಚರ್ ಅಂತ ನಮ್ಮ ಧರ್ಮದ ಒಂದು ರೀತಿ ನಿಯಮಗಳು, ರೀತಿ ರಿವಾಜುಗಳನ್ನು ನಾವು ಚಾಚು ತಪ್ಪದೆ ಪಾಲಿಸಿದ್ರೆ ಅದು ಖಂಡಿತವಾಗಿ ಕೂಡ ನಮಗಷ್ಟೇ ಅಲ್ಲ ಸಮಾಜಕ್ಕೆ ಒಳ್ಳೇದಾಗ್ತದೆ ಅನ್ನೋದಕ್ಕೆ ತಾವು ಒಂದು ಉದಾಹರಣೆ. ಈಗ ನೋಡ್ರಿ 12ನೇ ಶತಮಾನದ ಬಸವಾದಿ ಪ್ರವರ್ತರು ಕೂಡ ಸಾಕಷ್ಟು ಸರಳವಾಗಿ ಇದ್ದು ಕಾಯಕ ಯೋಗಿಗಳಾಗಿದ್ರು.
ವಚನಾಮೃತ ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಕೇಳಿರ್ಬೋದು ನೀವು. ವಚನಾಮೃತ ಕಾರ್ಯಕ್ರಮ ಈಗ 195 200 ಹತ್ರ ಹೋಗ್ತಾ ಇದೆ. ಪ್ರತಿ ವಾರ 4 ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಈ ಒಂದು ಬಸವಾದಿ ಪ್ರಮಥರ ವಿಚಾರಗಳು ನೋಡ್ರಿ, ಅವ್ರಿಗೆ ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಅಂದ್ರೆ ಯಾರು ಬರ್ತಾರ ಊಟಕ್ಕೋಸ್ಕರ ಅಂತ ಕಾಯ್ಕೊಂಡು ಕೊಡ್ತಿದ್ರು. ಅವ್ರು ಊಟ ಅವಿಗೆ ಮಾಡ್ತಿದ್ದಿಲ್ಲ, ಅಡಿಗೆ ಆದ್ಕೊಳ್ಳೇನ ಅವ್ರು ಇನ್ನೊಬ್ರು ಕಾಯ್ಕೊಂಡು ಕೂತು ಅವ್ರು ಯಾರೊಬ್ರು ಜಂಗಮರು ಬಂದ್ರೆ ಅವ್ರಿಗೆ ಊಟ ಕೊಟ್ಟು ಪ್ರಸಾದ ಮಾಡಿಸಿ ಆಮೇಲೆ ಆ ಒಂದು ಸಾರ್ಥಕ ಭಾವನೆಯಿಂದ ತಾವು ಊಟ ಮಾಡ್ತಿದ್ರು ಉಳಿದನ್ನ. ಬಸವಾದಿ ಪ್ರಮಥರ ಈ ವಿಚಾರಗಳು ಅವ್ರ ವಚನಗಳಂತೂ ಸಾಕಷ್ಟು ಜಗಜ್ಜಾಹೀರಾಗ್ಯಾವ. ಆ ನಿಟ್ಟಿನೊಳಗೆ ಬಸವಾದಿ ಪ್ರಮಥರ ವಿಚಾರಗಳು ಕುರಿತಂತೆ ತಾವೇನ್ ಹೇಳ್ತೀರಿ? ಬಸವಾದಿ ಶರಣರು ಅವ್ರ ಕಾಯಕದಿಂದವೇ ಎಲ್ಲರೂ ಮುಂದುವರಿಬೇಕು. ಕಾಯಕ ಮಾಡಿ ನೀವು ಬದುಕ್ರಿ, ಕಾಯಕವೇ ಕೈಲಾಸ ಅಂತ ಅಂದ ಬಸವಣ್ಣನವರು ಹೇಳ್ಯಾರ. ಕೂಡಲ ಸಂಗಮದಾಗ ಅವ್ರದ್ದು ಈಗ್ಯೂ ನೋಡ್ಲಿಕ್ಕೆ ನಮಗೆ ಏನ್ ಬೇಕಾದ ಎಲ್ಲ ಸಿಗ್ತಾವ. ಬಸವಣ್ಣನವರ ತತ್ವ ಸಿದ್ಧಾಂತಗಳು ಪ್ರಪಂಚಕ್ಕೆ ಅದೇ ರೀತಿ ನಮ್ಮ ಇಲ್ಕಲ್ಲ ಮಹಾಂತ ಶಿವೆಗಳು ಸಹ ಅವರು ತಮ್ಮ ಕಾಯಕ ಜೋಳಿಗೆಯಿಂದ ದುಷ್ಟಚಟಗಳನ್ನು ಬಿಟ್ಟು ಒಂದು ಒಳ್ಳೆ ಪ್ರವೃತ್ತಿ ಬೆಳೀಲಿ ಅಂತ ಅವರು ತಮ್ಮ ಜೋಳಿಗೆಯಲ್ಲಿ ನಿಮ್ಮ ದುಶ್ಚಟಗಳನ್ನ ಹಾಕಿ ನೀವು ಒಂದು ಇದು ಆಗ್ರಿ ಅಂತ ಅವ್ರು ನಮ್ಮ ಮಹಾಂತ ಶಿವಗಳು ಹೇಳ್ಯಾರ. ಈಗ ನೋಡಿ, ಬಾಗಲಕೋಟೆ ನಿಮ್ದು ಬಸವಣ್ಣವರ ಒಂದು ತವರು ಜಿಲ್ಲೆ, ಬಸವನ ಬಾಗೇವಾಡಿ ಅಲ್ಲೇ ಇದೆ, ಆಮೇಲೆ ಕೂಡಲ ಸಂಗಮನೂ ಅಲ್ಲೇ ಇದೆ. ಈ ಸಂದರ್ಭದೊಳಗ ಅವ್ರ ವಚನಗಳು ಕಳಬೇಡ ಕೊಲಬೇಡ ನೋಡ್ರಿ ಎಷ್ಟು ಸರಳವಾಗಿ ಹೇಳಿದ್ರು. ಸರಳೀಕರಣವ ಯಾವುದೇ ಅಲ್ಲಿ ವಚನಗಳು ಸರಳೀಕರಣ ಮಾಡಿದ್ದಾರೆ. ಅವು ಈಗ ಆದರೂ ಇಂಗಳೇಶ್ವರದೊಳಗೆ ಅವ್ರು ಏನು ಮಾಡಿದಂತದ್ದು, ಬಸವಣ್ಣನವರು ಹುಟ್ಟಿದ ಸ್ಥಳ ಇಂಗಳೇಶ್ವರ. ಬಾಗೇವಾಡಿ ಒಳಗೆ ಅವ್ರದ್ದು ಏನೋ ಚರಿತ್ರೆಗಳನ್ನು ಲಿಪಿ ಒಳಗೆ ಮುಖಾಂತರ ಎಲ್ಲರಿಗೆ ತಿಳಿಯುವ ರೀತಿಯಿಂದ ಅವ್ರ ಒಂದು ಸಭಾಂಗಣ ಮಾಡಿ ಅಲ್ಲಿ ಎಲ್ಲಾನು ಕೆತ್ತಿ ಅವರಿಗೆ ಸಾರ್ವಜನಿಕವಾಗಿ ಗುರ್ಸ್ಲಿಕ್ಕೆ, ಅವ್ರು ತಿಳ್ಕೊಳ್ಳಿಕ್ಕೆ, ಮತ್ತು ಸಂಗಮದಾಗ ಸುದ್ದ ಬಸವಣ್ಣನವ್ರ ಬಗ್ಗೆ ಒಂದು ಒಳ್ಳೆ ಇದನ್ನ ಮಾಡಕತ್ತಾರೆ ಈಗ ಬಸವ ಇದ್ರದ್ದು. ಮತ್ತೆ ನನಗೂ ಅಲ್ಲಿ ಬಸವ ಪ್ರಶಸ್ತಿನೂ ಸಂಗಮದಾಗ ಸಿಕ್ತು. ನಮ್ಮ ಕೂಡಲ ಸಂಗಮ, ನಮ್ಮ ಮನೆದೇವ್ರು ಕೂಡಲ ಸಂಗಮನಾಥ, ನನಗೆ ಬಸವ ಪ್ರಶಸ್ತಿನೂ ಅಲ್ಲೇ ಸಿಕ್ತು. ಮತ್ತೆ ಇಲ್ಕಲ್ಲ ಶರಣರಿಗೂ. ಈಗ ನೋಡ್ರಿ, ಈಗ ವಸ್ತ್ರದವ್ರೆ ಮುಖ್ಯವಾಗಿ ಕಾಯಕ ಯೋಗಿಗಳವರು ಅಂದ್ರೆ ಕೆಲಸ ಮಾಡೋಣ, ಮೈಮೂರು ದುಡಿದು ಆಮೇಲೆ ಬಂದು ಅದರಿಂದ ನಾವು ಪ್ರಸಾದ ಸ್ವೀಕರಿಸೋಣ ಅನ್ನೋದು, ಆಮೇಲೆ ಆತ್ಮಲಿಂಗವನ್ನು ಪೂಜೆ ಮಾಡುವಂತಹದ್ದು. ಅಂದ್ರೆ ಒಟ್ಟಾರೆ ಆ ಒಂದು ಸರಳವಾದ ಶರಣರ ಜೀವನ ನಿಮಗ ಈ ಒಂದು ಸಮಾಜಕ್ಕೆ ಹೆಂಗ್ ಮಾರ್ಗದರ್ಶಿ ಆಗಿದೆ ಅಂತೀರಿ? ಶರಣರ ಜೀವನದಿಂದಲೇ ಮನುಷ್ಯ ಮಾರ್ಗದರ್ಶನ ಸಿಗಬೇಕಾದ್ರೆ ಶರಣರಿಂದಲೇ ಸಿಗಬಹುದು. ಶರಣರು ಬಿಟ್ಟರೆ ಇನ್ಯಾರಿಂದ ಸಿಗುವುದಿಲ್ಲ. ಮಾರ್ಗದರ್ಶನ ಕೊಡೋರೇ ಶರಣರು. ಆ ಶರಣರ ಸಿದ್ಧಾಂತ ಶಿಖಾಮಣಿ ಅದನ್ನ ನಾವು ಓದಿದ್ರೆ ಅದ್ರೊಳಗೆ ಎಲ್ಲಾನು ನಮ್ಗೆ ಸಹಿಸ್ತೋರಾಗಿ ತಿಳಿಸೈತಿ. ನಮಗೇನಪ್ಪಾ ನಮ್ಮ ಬೆನ್ನೆಲುಬಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಗದ್ಗುರುಗಳ ಸಾನ್ನಿಧ್ಯವೊಳಗಾಗ್ಲಿ ಮತ್ತೆ ಇನ್ನಿತರ ನಮ್ಮ ಜಿಲ್ಲೆಯ ಮಠಮಾನ್ಯಗಳಾಗಲಿ ಯಾವುದಾದ್ರೂ ತತ್ವ ಸಿದ್ಧಾಂತ ಒಂದೇ. ಆದ್ರೂ ನಾವು ಗುರು ವಿರಕ್ತರು ಅನ್ನೋಂಥ ಭೇದ ಭಾವ ಮಾಡದೆ ನಾವು ಒಂದು ದೃಷ್ಟಿಯಿಂದ ಇಟ್ಕೊಂಡು ಮುಂದೆ ಹೊರದ್ರೆ ಅದಕ್ಕೆ ಯಾವಾಗಲೂ ಜಯ ಸಿಗ್ತದಂತ ಈ ಸಂದರ್ಭದಲ್ಲಿ ನಾ ಹೇಳ್ಬೇಕು. ಸುರೇಶ್ ಅಯ್ಯಪ್ಪ ವಸ್ತ್ರದವ್ರೆ ನೋಡ್ರಿ, ಅಂದ್ರೆ ನಿಮ್ಮ ಒಂದು ಸಾರ್ಥಕ ಜೀವನ 40-45 ವರ್ಷಕ್ಕೂ ಮಿಗಿಲಾದ ಒಂದು ಸಾಮಾಜಿಕ ಜೀವನ ತಮ್ದು, ಹೌದಲ್ರಿ? ನಿಮ್ಗೆ ವಿಜಯ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ಸಿಕ್ಕಾಗ, ಯಾಕಂದ್ರೆ ಅಲ್ಲೆಲ್ಲ ಸಾಕಷ್ಟು ಓದಂತವ್ರು, ನೀವು ಬರೀ 10th ಪಾಸ್ ಆದವರು, ಆದ್ರೂ ಇಷ್ಟು ಸಾಧನೆ ಮಾಡಿರಿ. ನಿಮಗೆ ಆ ಒಂದು ವೇದಿಕೆಯೊಳಗ ಪ್ರಶಸ್ತಿ ತಗೋಬೇಕಾರ ಯಾವ ರೀತಿ ಸಾರ್ಥಕತೆ ಬಂತು? ವಿಜಯ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ತಗೋಬೇಕಾರ ನನ್ ಸ್ವಾರ್ಥಕತೆ ಅಂತಿಲ್ಲ, ಅವರು ನನ್ನನ್ನು ಅಂದ್ರೆ ಹೆಂಗ್ ನಿಮ್ಗೆ ಖುಷಿ ಆಯ್ತು ಅಂತ? ಅದಕ್ಕೆ ಸಂತೋಷಮಯ, ನನಗೆ ಬಹಳ ಸಂತೋಷ ಆಯ್ತು. ವಿಜಯ ಕರ್ನಾಟಕ ಅಚೀವರ್ಸ್ ಆಫ್ ವಿಜಯ ಕರ್ನಾಟಕದವರು ನಮ್ಮ ಫ್ಯಾಮಿಲಿ ಒಳಗ ಎಲ್ಲರೂ ಕರೆಸಿ ನಮ್ಗೊಂದು ಗೌರವಿಸಿ ಒಂದು ಇದನ್ನ ಮಾಡಿ ಒಂದು ಕ್ರಿಪ್ಟ್ಸ್ ರೆಡಿ ಮಾಡಿ ಆ ಕ್ರಿಪ್ಟ್ ನಮ್ಗೆಲ್ಲರಿಗೂ ಕೊಟ್ಟು ಒಂದು SR ಬೊಮ್ಮಾಯಿ ಸಾಹೇಬರು ಮತ್ತು ಮೇಡಮ್ ಅವ್ರ ಸಮ್ಮುಖದಲ್ಲಿ ನಮ್ಗೆ ಹಂಚಿದಕ್ಕೆ ನಾವು ಬಹಳ ಸಂತೋಷ ಪಟ್ಟೆ. ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ಸಹ ಬಹಳ ಸಂತೋಷದಿಂದ ಅದನ್ನ ಸ್ವೀಕಾರ ಮಾಡಿದರು. ನೀವು ಒಂದು ತಾಯಿ ನಿನ್ನ ನೆನಪಿನಾಗ ಒಂದು ನಾಟಕದೊಳಗೆ ಒಂದು ಖಳನಾಯಕನ ಪಾತ್ರ ನಿರ್ವಹಿಸಿರಿ. ಅದರಲ್ಲಿ ಕೂಡ ನಿಮಗೆ ನಾಟಕದಲ್ಲಿ ಆಸಕ್ತಿ ಕಾಣುತ್ತೆ. ನಾಟಕದಲ್ಲಿ ಸ್ವಲ್ಪ ಏನೇನಿಸ ಆ ಒಂದು ಸಂದರ್ಭದೊಳಗೆ ನಿಮಗೆ ಒಂದು ಕಿರುಚಿತ್ರ ಮಾಡೋ ಸಂಬಂಧ ಇದನ್ನ ಮಾಡಿದ್ವು. ಆ ಕಿರುಚಿತ್ರ ನಮ್ಮ ಇದ್ರೊಳಗ ಚಿಕ್ಕ ಸಂಗಮದೊಳಗ ಅದನ್ನ ಶೂಟಿಂಗ್ ಮಾಡಿದ್ರು. ಅಲ್ಲಿ ಉದ್ಘಾಟನೆ ಮಾಡಿ ನಮ್ಮ ಅಮರೇಶ್ವರ್ ಮಠದವರು ಮತ್ತೆ ಇನ್ನಿತರ ಶ್ರೀಗಳ ನೇತೃತ್ವ ಅದನ್ನ ಇದನ್ನ ಮಾಡಿಕೊಂಡು ನಾವು ಇದು ಮಾಡಿದ್ವು. ಅದು ಇನ್ನೂ ಸ್ವಲ್ಪ ಕಾರ್ಯರೂಪಕ್ಕೆ ಬರ್ಬೇಕನ್ನೋ ಸ್ವಲ್ಪ ಎಡತೋಡ್ರ ಇದ್ದಿಂದ ಅದ ಅಷ್ಟೇ ಸ್ವಲ್ಪ ಉಳ್ದದ. ಅದನ್ನ ಈ ಸಲ ಇದು ಮಾಡಿ, ಅದು ಕೊರೋನಾ ಟೈಮ್ದಾಗ ಆಯ್ತು ಅದನ್ನು ಮಾಡ್ಬೇಕಾದ್ರೆ. ಹೀಗಾಗಿ ಒಂದ್ಕೊಂದು ಅವು ಬೇರೆ ಬೇರೆಯವ್ರ ಕಡೆ ಹೋಗಿದ್ದು ಅದು ಅಷ್ಟಕ್ಕಷ್ಟೇ ಉಳಿದಿದೆ. ಅದನ್ನ ಕಾರ್ಯರೂಪಕ್ಕೆ ತಂದು ಅದನ್ನ ಬಿಡುಗಡೆ ಮಾಡುವ ಒಂದು ಲೆಕ್ಕದಲ್ಲಿ ನಾವು ಇದ್ದೀವಿ.
ಅದು ಸುದ್ದ ಸಕ್ಸಸ್ ಆಕತಿ. ನಮಗೆಲ್ಲದು ಯಾವುದೇ ರಂಗದಾಗ ಹೋದ್ರು ಎಲ್ಲಿಯಾದ್ರೂ ನಮ್ಮನ್ನ ಒಂದು ಗುರುತಿಸಿ ಒಂದು ಗೌರವ ಸ್ಥಾನ ಕೊಡುವಂತದ್ದು ನಮ್ಮ ಸಮಾಜಮುಖಿಯಾಗಿ ಬೆಳೆದಕ್ಕೆ ನನಗೊಂದಿಂತ ಒಂದು ಗೌರವ ಸಿಕ್ಕೈತೆ ಅಂತ ಈ ಸಂದರ್ಭ ತಿಳಿಪಡಿಸ್ತೇನೆ. ವಿಜಯ ಕರ್ನಾಟಕದ ವರ್ಷದ ಸಾಧಕರ ಪ್ರಶಸ್ತಿ ಬಂದದ್ದು ನಮ್ಗೆ ಬಹಳ ಹೆಮ್ಮೆಯ ವಿಷಯ, ಸಂತೋಷ. ಈಗ ನೋಡ್ರಿ, ಯಾವಾಗ್ಲೂ ಕೂಡ ಆಗ್ಲೇ ಹೇಳಿದ್ರು ನೀವು ನಮ್ ಜೊತೆಗೆ ನಮ್ಮ ಮನೆಯವ್ರನ್ನ ಯಾವಾಗ್ಲೂ ಬೆಟರ್ ಆಫ್ ಅಂತ ಪರಿಚಯ ಮಾಡ್ತೀವಿ. ಅಂದ್ರೆ ಅಂದ್ರೆ ನಿಮ್ಮ ಶ್ರೀಮತಿಯವರ ಕಾಣಿಕೆ. ಯಾಕಂದ್ರೆ ಇವತ್ತು ನಿಮ್ದು ಪ್ರಶಾಂತಿ ಮೆಸ್ ನಡೆದಲ್ಲ, ಯಶಸ್ವಿಯಾಗಿ ನಡೆಸಲಿಕ್ಕೆ ಬಂದ ಸಾಧ್ಯ ಆಗಿತ್ತು. ಆಮೇಲೆ ನಿಮಗೆ ಹೋಗಿ ನಾ ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳಿದಾಗ ಅಂದ್ರೆ ತನುಮನ ಧನದಿಂದ ಅವ್ರು ನಿಮ್ಗೆ ಸಹಕಾರ ಮಾಡಿದ್ದಾರೆ. ಆಯ್ತು, ನಾ ಎಲ್ಲ ಕೆಲಸ ನೋಡ್ಕೊತೇನೆ, ಹೋಗ್ಬರ್ರಿ ಅಂತ ತಿಳ್ಕೊಂಡು. ಹೇಗೆ ಇಬ್ರು ಸತಿಪತಿಗಳೊಂದಾದ ಭಕ್ತಿ ಅಂತೀವಿ. ಅಂದ್ರೆ ಇಬ್ರು ಸೇರಿ ಈ ಒಂದು ಕೈಂಕರ್ಯವನ್ನ ಕೈಕೊಳ್ಳಕ ಹೇಗೆ ನಿಮ್ಮ ಅನುಭವಗಳನ್ನು ಹೇಳ್ಕೊಡಲ್ಲ ಶ್ರೀಮತಿಯವರ ಜೊತೆ ಸಾಥ್ ಕೊಟ್ಟಿದ್ದಕ್ಕೆ ನಾವ್ ಇಷ್ಟು ಬೆಳಿಲಿಕ್ಕೆ ನಮ್ಗ ಅನುಕೂಲ ಆಯ್ತು. ನಮಗಿಂತ ಹೆಚ್ಚು ನಾವು ಇನ್ನ ಒಂದು ಕಮ್ಮಿ ಆಗ್ಬೋದು. ನನ್ಕಿಂತ ಅವರು ನಮ್ಮ ಮನಸಾಪೂರ್ವಕ ಬಂದ ಮಕ್ಕಳಿಗೆ ಆಗಲಿ ಉಣಿಸುದು, ತಿನ್ನಿಸುದು, ಕೊಡೋದು, ಮಾಡೋದು, ನನ್ನಲ್ಲಿ ಇನ್ನ ಒಂದು ಒಳ್ಳೆ ಭೇದ ಭಾವ ಬರ್ಬೋದು. ಅವರಲ್ಲಿ ಎಂದಿಗೂ ಭೇದ ಭಾವ ಬರೋದಲ್ಲ. ಅಷ್ಟು ಅವರು ಜನಸಂಪರ್ಕನೂ ಗಳಿಸ್ಯಾರ, ಬಜಾರ್ದಾಗ ಗಳಿಸ್ಯಾರ, ಎಲ್ಲಿ ಸಮಾಜದಾಗೂ ಗಳಿಸ್ಯಾರ. ಆ ಸಂದರ್ಭ ಹೆಮ್ಮೆಯಿಂದ ನಾ ಹೇಳ್ತೀನಿ. ನಮ್ಮ ಮಕ್ಕಳು ಅದೇ ರೀತಿ ನಡ್ಕೊಂಡಾರ, ನಮ್ಮ ಹೆಣ್ಮಕ್ಳು ಅದೇ ರೀತಿ ನನಗ ಫುಲ್ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ನಾ ಇಷ್ಟು ಪ್ರವೃತ್ತಿ ಬೆಳಿಲಿಕ್ಕೆ ನನಗೆ ಆಸ್ವಾದ ಸಿಕ್ಕಿದ್ದಕ್ಕೆ ನಾನು ಬಹಳ ಖುಷಿಯಿಂದ ಈ ಸಂದರ್ಭ ಹೇಳ್ಪಡಿಸ್ತೇನೆ. ಸುರೇಶ್ ಅಯ್ಯಪ್ಪ ವಸ್ತ್ರದವ್ರೆ, ನೋಡ್ರಿ ಬಹಳ ವಿಸ್ತೃತವಾಗಿ ಮಾತಾಡ್ತಾ ಇದ್ದೀರಿ. ಈ ಒಂದು ವಯಸ್ಸಿನೊಳಗ ನೀವು 78-79 ಅಂತ ವಯಸ್ಸಿನೊಳಗ ನೀವು ಬಹಳ ಸದೃಢವಾಗಿರ್ಲಿಕ್ಕೆ ಕಾರಣ ಅಂದ್ರೆ ನಿಮ್ಮ ಚಲನಶೀಲತೆ. ಮುಖ್ಯವಾಗಿ ನೀವು ಒಂದು ದಾನ ಮಾಡಬೇಕು ಅನ್ನೋ ಒಂದು, ಆಮೇಲೆ ಜನರ ಸೇವೆ ಮಾಡಬೇಕು ಅನ್ನೋ ಒಂದು ಪ್ರವೃತ್ತಿಯಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿದೆ. ಅಭಿನಂದನೆಗಳು ಸಲ್ಲಿಸ್ತೀವಿ. ಈಗ ನೋಡ್ರಿ, ಬಹಳ ಜನಕ್ಕೆ ದುಡ್ಡಿನ ಕೊರತೆ ಇಲ್ಲ, ಆದ್ರೆ ಅವರು ಅದನ್ನು ಸದ್ವಿನಿಯೋಗ ಮಾಡೋದಿಲ್ಲ. ಆದ್ರೆ ಏನು ಅಂದ್ರೆ ಒಬ್ಬ ಸಮಾಜ ಸೇವಕರಾಗಿ ನಾವು ಹೊರಗೆ ಬಂದು ನಾವು ಸಮಾಜ ಜೊತೆ ನಿಲ್ಬೇಕು ಅಂತಂದ್ರೆ ಯಾವ ರೀತಿ ತ್ಯಾಗವನ್ನು ಮಾಡಬೇಕಾಗ್ತದೆ? ನಿಮ್ಮ ಅನುಭವ ಹೇಳ್ರಲ್ಲ. ಹೇಗೆ ಈಗಿನ ಮುಂದಿನ ಪೀಳಿಗೆಯವರಿಗೆ ಸಮಾಜ ಸೇವೆ ಮಾಡಲಿಕ್ಕೆ ಹೇಗೆ ನಾವು ಪ್ರೇರಣೆ ಮಾಡಬೇಕು? ಸಮಾಜ ಸೇವೆಯಲ್ಲಿ ಸಾಕಷ್ಟು ಇದು ಅದ. ಆ ಈಗಿನ ಪೀಳಿಗೆಗೆ ಆ ಸಮಾಜ ಸೇವೆ ಏನು ಅನ್ನೋದ್ರದ ಮಹತ್ವ ಗೊತ್ತಿಲ್ಲ. ಅವ್ರು ಈಗಿನ ಫ್ಯೂಚರ್ ಬರೀ ಮೊಬೈಲ್ದಾಗ ಹೊಂಟದ. ಬರೀ ಮೊಬೈಲ್ ಒಂದಿದ್ರೆ ಅವ್ರು ಏನ್ ಮಾಡಬೇಕು, ಏನ್ ಬಿಡಬೇಕು, ಆ ಸಮಾಜ ಅಂದ್ರೆ ಏನು, ಸಮಾಜದಿಂದ ನಾವು ಹೆಂಗ್ ಉದ್ಧಾರ ಹಾಕ್ಯವು, ಯಾವ ರೀತಿ ನಾವು ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಆ ಗುರುವರು ಏನ್ ಹೇಳ್ತಾರೆ ಕೇಳೋದು ಬಿಡ್ತು ಬರೀ 24 ತಾಸು ಮೊಬೈಲ್ ತಮ್ಮ ಕಾಲಹರಣ ಹಾಳು ಮಾಡ್ಕೊತ ಹೊಂಟಾರ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದು ಹೋಗ್ಬೇಕಾದ್ರೆ ಮನೆಯಲ್ಲಿ ತಾಯಿಗಳು ಅದರ ಜವಾಬ್ದಾರಿ ತಗೊಂಡು ಮಕ್ಕಳನ್ನ ಪಾಲನೆ ಮಾಡ್ಬೇಕಾದ್ರೆ ಮೊದಲ ಮೊಬೈಲ್ ಬಿಡಿಸುವಂತ ಪ್ರವೃತ್ತಿ ಅವರಲ್ಲಿ ಬೆಳಿಬೇಕು. ತಾಯಿಯಲ್ಲಿ ಅದು ಅಂದ ಮೊದಲನೇ ಮನೆ ಪಾಠಶಾಲೆ ಅಂದ್ರೆ ತಾಯಿ ಅಂತ ಮೊದಲಿಂದೂ ಅದ ವೃತ್ತಿಯಲ್ಲಿ. ಹಂಗ ಮಕ್ಕಳಿಗೆ ಅವರು ಬೆಳೆಸಬೇಕಾದ್ರೆ ಅವರು ಆ ರೀತಿ ಮಕ್ಕಳಲ್ಲಿ ಪರಿಪಾಲನೆ ಮಾಡಬೇಕಾದ್ರೆ ಅವ್ರು ಮೊದಲ ಮೊಬೈಲ್ದು ಸಂಪರ್ಕ ಕಮ್ಮಿ ಮಾಡಿಸ್ಬೇಕು. ಸಂಪರ್ಕ ಕಮ್ಮಿ ಮಾಡಿಸಿ ಅವ್ರನ್ನ ಉಚ್ಚ ಮಟ್ಟಕ್ಕೆ ಬೆಳೆಸಬೇಕಾತಂದ್ರೆ ಅವ್ರ ಕೊಡುಗೆ ಬಹಳ ದೊಡ್ಡದೈತೆ ತಾಯಿದು. ಮತ್ತೆ ಏನೇ ಇದ್ರು ತಾಯಿನೇ ದೇವರು. ತಾಯಿ ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ. ಇವತ್ತು ಯಾವುದೇ ಕೇಳಿದ್ರು ತಂದೆ ಬೇಕಾದ ಮಾಡಿದ್ರು ತಾಯಿ ಅನ್ನುವಂಥದ್ದು ಅಕ್ಷರ ಅಳಿಸ್ಲಿಕ್ಕೆ ಆಗಲ್ಲ ಅಂತದ್ದು. ಏನೇ ಮಾಡಿದ್ರು ತಾಯಿ ಮಕ್ಕಳ ಬಾಂಧವ್ಯ ಬಹಳ ದೊಡ್ಡದು. ತಂದೆ ಎರಡನೇದವ. ಫಸ್ಟ್ ತಾಯಿನೇ ದೇವರು, ತಾಯಿನೇ ಎಲ್ಲಕ್ಕೂ ಇಡೀ ನಮ್ಮ ಫ್ಯೂಚರ್ ಹಾಕಿದೆ ಕೊಡುಗೆ ಬಹಳ ದೊಡ್ಡದಿರ್ತೈತಿ. ಆ ಪ್ರಕಾರ ಅವ್ರು ತಿದ್ಲಿಕ್ಕೆ ಮಾಡ್ಲಿಕ್ಕೆ ಮೂಲ ಆಧಾರ ತಾಯಿನೇ. ಈಗಿನ ಇದ್ರ ಒಳಗೆ ಮಕ್ಕಳಕ್ಕಿಂತ ತಾಯಿದು ಬಹಳ ಕೊಡುಗೆ ಐತಿ. ತಾಯಿಗಳಿಂದ ಮಕ್ಕಳ ಸುಧಾರಣೆ ಆಗಲಿಕ್ಕೆ ಹಾದಿ ಐತಿ. ತಾಯಿಯಿಂದೇ ಎಲ್ಲ ಪ್ರೇರಣೆ. ತಂದೆಗಿಂತ ತಾಯಿನೇ ಮೇಲು. ಹೆಂಗ ಉಪ್ಪಿನಕ್ಕಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಾರಲ್ಲ, ಹಂಗೆ ಆ ರೀತಿಗೆ ಉದಾಹರಣೆ ಕೊಟ್ಟು ನಾ ಹೇಳ್ಬೇಕಂದ್ರೆ ತಾಯಿನೇ ಬಹಳ ಮೂಲ ಆಧಾರ. ನಿಮ್ಮ ಅನುಭವ ಹಂಗದ. ನಿಮ್ಮ ತಾಯಿಯ ಒಂದು ಸಹಕಾರ ಸಿಕ್ಕದ. ಹಾಗೇನೆ ನಿಮ್ಮ ಮನೆಯವರು ಕೂಡ ನೋಡ್ರಿ, ಮತ್ತೆ ಸುರೇಶ್ ಹಾಗೂ ಶಾಂತಾ ದಂಪತಿಗಳು ಅನುರೂಪವಾದ ಅಮರ್ಷ ಆದರ್ಶ ದಂಪತಿಗಳು ಅಂತೇಳಿ ಗುಳಗುಡ್ಡದಲ್ಲಿ ಆದರ್ಶ ದಂಪತಿಗಳಂತ ಸನ್ಮಾನ ಮಾಡಿದ್ರು, ಸನ್ಮಾನ ಆಗಿದ್ದರು. ಆಮೇಲೆ ವಾರಣಾಸಿಯ ವಿಶ್ವರಾಧಿ ಗುರುಕುಲ ಶತಮಾನೋತ್ಸವ ಕಾರ್ಯಕ್ರಮದೊಳಗೂ ಅಲ್ಲಿ ಕೂಡ ನಿಮಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಸಿಕ್ಕದ. ಅಂದ್ರೆ ನಿಜವಾಗಿ ಕೂಡ ನೋಡ್ರಿ, ಒಂದು ಮನೋಭಾವ ಇತ್ತಂದ್ರೆ ನಾವು 4 ಮಂದಿಗೆ ತುಡಿಬೇಕು ಅಂದ್ರೆ 4 ಜನರ ಒಂದು ಕಷ್ಟಕ್ಕೆ ನಾವು ಸ್ಪಂದಿಸಿದ್ರೆ ಅದು ಖಂಡಿತವಾಗಿ ಸಮಾಜ ವಾಪಸ್ ನೆನ್ಪಿಡ್ತದೆ. ಅದಕ್ಕೆ ಅದು ಸಮಾಜ ನಮಗೆ ಕೊಡುಗೆ ಕೊಟ್ಟೇ ಕೊಡ್ತದೆ. ನಾವು ಅದನ್ನ ಅಪೇಕ್ಷೆ ಮಾಡದೆ ನಾವು ಶ್ರದ್ಧೆ ಭಕ್ತಿಯಿಂದ ನಾವು ಸಮಾಜಕ್ಕೆ ಏನ್ ಕೊಡ್ತೀವೋ ಅದು ನಮ್ಮ ಹೊಳ್ಳಿ 1 ಪಟ್ಟಲ್ಲ 4 ಪಟ್ಟು ನಮಗೆ ಹೊಳ್ಳಿ ಕೊಡ್ತದೆ ಸಮಾಜಮುಖಿ. ಅದಕ್ಕೆ ಸಮಾಜಮುಖಿ ಅನ್ನೋದು.
ನಾವು ಸಮಾಜದಲ್ಲಿ ಏನ್ ಗುರುಸ್ತೀವಿ, ಏನ್ ಮಾಡ್ತೀವಿ, ಈಗ ನಾವು ಯಾರಿಗೂ ಗೊತ್ತಿರೋದಿಲ್ಲ. ನಾವು ಇಲ್ಲಿ ಹೊರಗಡೆ ಅಡ್ಡಾಡಿ ಮಾಡೋದ್ರಿಂದ ಸಮಾಜ ನಮ್ಮನ್ನ ನೋಡಿದ್ರೆ ಏನ್ ಮಾಡ್ತಾನ, ಏನಿಲ್ಲ, ಏನ್ತಿಲ್ಲ, ಆಟೋಮೆಟಿಕ್ ಆಗಿ ನಮ್ಮನ್ನ ಮ್ಯಾಗ್ ತಾನ ವೇದಿಕೆ ಜಕ್ಕೊಂಡು ಹೋಗ್ತೈತೆ. ಬಂದರ್ ಬರ್ರಿ, ಅವ್ರು ಬಂದರ್ ಕರ್ರಿ, ಮ್ಯಾಗ್ ಕರ್ರಿ, ಅವ್ರಿಗೆ ಇದನ್ನ ಮಾಡ್ರಿ, ಅದನ್ನ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರ? ಅದು ನಮ್ಮಲ್ಲಿ ಪ್ರವೃತ್ತಿ ಬೆಳೆದ್ರಿಂದ, ಎಲ್ಲಾರಿಂದ ನಾವು ಹೊಂದ್ಕೊಂಡು ಹೋಗೋದ್ರಿಂದ ಅದು ನಮ್ಗ ಪ್ರೇರಣಾ ಶಕ್ತಿಯಾಗಿ ಉಳಿತದೆ. ನೋಡ್ರಿ, ಬಸವರಾಜ ಅನಾಮೆ ಇರ್ಬೋದು, ಅಶೋಕ್ ಶೆಟ್ಟಿ ಇರ್ಬೋದು, ಶ್ರೀನಿವಾಸ್ ಬಳ್ಳಿ, ಶರಣಬಸವ ಹೂನಾರ್, ಅಂದ್ರೆ ನೋಡ್ರಿ ಯಾರು ನಿಮ್ಮಿಂದ ಉಪಕೃತರಾಗಿ ದೊಡ್ಡ ವ್ಯಕ್ತಿ ಆಗಿರ್ತಾರ, ಆಮೇಲೆ ಅದನ್ನ ನೆನೆಸ್ತಾರ. ಇವರೇ ಉದಾಹರಣೆ. ನಿಜವಾಗಿ ಕೂಡ ನಿಮಗೆ ಅಭಿನಂದನೆಗಳು. ಬಾಗಲಕೋಟೆಯಿಂದ ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಸಮಾಜಮುಖದ ಪರಿಚಯ ಮಾಡಿಕೊಟ್ರೆ ನಮಗೆ. ಬಾಗಲಕೋಟೆ ಅಂದ್ರೆ ನಮಗೆ ಸಂಸ್ಕೃತವಂತ ನಾಡು, ಬಸವಣ್ಣವರ ನಾಡು. ಅಲ್ಲಿಂದ ನೀವು ಇಲ್ಲಿವರೆಗೆ ಬಂದು ತಮ್ಮ ಒಂದು ಸಮಾಜ ಸೇವೆ ಬಗ್ಗೆ, ವಿಶೇಷವಾಗಿ ಅನ್ನದಾನ ನೀಡಿದಂತ ತಮ್ಮ ಒಂದು ಸೇವೆ, ಹಾಗೇನೆ ಒಂದು ಪ್ರಾರ್ಥನೆ ಬೆಳೆಸುವಂತ, ಒಂದು ಧರ್ಮದ ಆಚರಣೆಯಲ್ಲಿ ಒಂದು ವಿಶ್ವಾಸವನ್ನು ಹುಟ್ಟಿಸುವಂತ ತಮ್ಮ ಪ್ರಯತ್ನಗಳು ಇನ್ನೂ ಮುಂದುವರಿ, ನಿಮಗೆ ಯಶಸ್ವಿಯಾಗಲಿ. ಮತ್ತೆ ಸಾಕಷ್ಟು ಜನ ನಿಮ್ಮಿಂದ ಉಪಕೃತರಾದವರು ನಿಮ್ಮ ಒಂದು ದಾರಿಯಲ್ಲಿ ಮುನ್ನಡೆಯಲಿ, ಸಮಾಜ ಸೇವೆ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ಹಾರೈಸ್ತೀವಿ. ಸುರೇಶ್ ಅಯ್ಯಪ್ಪ ವಸ್ತ್ರದ ತಾವು ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಕೆಲವೊಂದು ಖಾಸಗಿ ಸಂಸ್ಥೆಗಳಿಂದ ಪಡ್ಕೊಂಡಿದ್ದೀವಿ. ನಮ್ಮೆಲ್ಲ ಕೇಳುವ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ಪುಣ್ಯಗಳನ್ನೇ ನೆಂಬೆ ರಾಮನಾಥ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ಪುಣ್ಯಗಳನ್ನೇ ನೆಂಬೆ ರಾಮನಾಥ. ಪುಣ್ಯಗಳನ್ನೇ ನೆಂಬೆ ರಾಮನಾಥ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ತುಳಿದು ಬಿಸುವ ಗಾಳಿ ಅದು ನಿಮ್ಮ ದಾನ. ಇದುವರೆಗೆ ಸಮಾಜ ಸೇವೆ, ಈಶ ಸೇವೆ ಈ ಕುರಿತು ಬಾಗಲಕೋಟೆಯ ಸುರೇಶ್ ವಸ್ತ್ರದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೇನ್. ಸಂಕಲನ ತ್ರಿವೇಣಿ ಬೆಟಗೇರಿ.